ಬೆಂಗಳೂರಿನಲ್ಲಿ ಅದೆಷ್ಟು ಆಸ್ಪತ್ರೆಗಳು ಬಂದರೂ ಕೂಡ ರೋಗಿಗಳು ಮೆಚ್ಚುವಂತ ಚಿಕಿತ್ಸೆ ಮಾತ್ರ ನೀಡಲು ಸಾಧ್ಯವಾಗಿಲ್ಲ. ಜೊತೆಗೆ ಬೇಕಾದ ಟೈಮ್ಗೆ ವೈದ್ಯರು ಸಿಗ್ತಿಲ್ಲ ಅನ್ನುವ ದೂರು ಬೇರೆ. ಹೀಗಾಗಿ ಸಕಾಲದಲ್ಲಿ ವೈದ್ಯರ ಸೇವೆ ಲಭ್ಯವಾಗುವಂತಾಗಲು ಹೊಸದೊಂದು ಪ್ರಯೋಗವನ್ನ ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಬೇಕು ಅಂದಾಗ ಈ ಒಂದು ಪ್ರಯೋಗದಿಂದ ವೈದ್ಯರು ನಿಮಗೆ ಸಲಹೆಗಳನ್ನ ನೀಡ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ತಡೆಯಲಾರದ ತಲೆನೋವು ಅಂದ ತಕ್ಷಣ ನೀವು ವೈದ್ಯರನ್ನ ಕಾಣಲು ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ಈ ರೀತಿ ಚಿಕ್ಕದಾಗಿರುವ ಕೊಠಡಿಯನ್ನ ಪ್ರವೇಶಿಸಿದ್ರೆ ಸಾಕು, ಟಿವಿ ಪರದೆಯಲ್ಲಿ ವೈದ್ಯರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ. ಮಾತ್ರವಲ್ಲದೆ ನಿಮ್ಮ ಬಿಪಿ, ಶುಗರ್ ಲೆವೆಲ್ ಎಲ್ಲವನ್ನೂ ಟಿವಿ ಮೂಲಕ ವೈದ್ಯರು ಅರಿತುಕೊಳ್ತಾರೆ. ಇಂತಹದೊಂದು ಆರೋಗ್ಯ ಸೇವೆಯನ್ನ ಬೆಂಗಳೂರಿನಲ್ಲಿ ಪ್ರಾರಂಭಿಸಲು ಇ ಹೆಲ್ತ್ ಅನ್ನುವ ಸಂಸ್ಥೆ ಮುಂದೆ ಬಂದಿದೆ. ಈ ಕಿಯೋಸ್ಕ್ ಒಳಗಡೆ ಎಲ್ಲಾ ರೀತಿಯ ಆರೋಗ್ಯ ಉಪಕರಣ ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಇರ್ತಾರೆ. ಹೈದರಾಬಾದ್ನಲ್ಲಿ ಕುಳಿತಿರುವ ವೈದ್ಯರು ನಿಮಗೆ ಬೇಕಾದ ಭಾಷೆಯಲ್ಲಿ ಸಮಸ್ಯೆಯನ್ನ ಪರಿಹರಿಸ್ತಾರೆ. How many number of kiosks we can deploy. See, corporates, if you're looking at, we are planning, as I said, corporates, we are planning 150 kiosks in Bangalore. ಸದ್ಯಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಈ ಕಿಯೋಸ್ಕ್ ಪ್ರಾರಂಭಗೊಳ್ಳಲಿದೆ. ಜೊತೆಗೆ ಮಾಲ್ ಮತ್ತು ಮೆಡಿಕಲ್ ಶಾಪ್ಗಳಲ್ಲೂ ಪ್ರಾರಂಭವಾಗ್ತಾ ಇದೆ. ಸರ್ಕಾರ ಉತ್ತೇಜನ ನೀಡಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಕಿಯೋಸ್ಕ್ಗಳನ್ನ ತೆರೆಯುವ ಉದ್ದೇಶವನ್ನ ಹೊಂದಲಾಗಿದೆ. ಜೊತೆಗೆ ರೋಗಿಗಳ ಎಲ್ಲಾ ಮಾಹಿತಿಗಳು ಸೋರಿಕೆಯಾಗದ ಹಾಗೆ ನೋಡಿಕೊಳ್ಳುವ ವ್ಯವಸ್ಥೆಯೂ ಇದೆ. The more you go to 3G, it's going to go well high for high definition video. The fallback is going to be the dial your doctor service. Regardless of even a drop in signal, immediately the dial your doctor service will kick in. The doctor will still connect to the patient. So the continuity of service is always there, regardless of video is there. Video, audio, phone. These are the three fallback that happens with the kiosk. So that is built in the workflow in such a way that if I am going to lose the bandwidth, immediately audio kicks in, followed by the phone service which immediately kicks in. ಚಿಕ್ಕಪುಟ್ಟ ಕಾಯಿಲೆಗಳಿಗೆ ಗಂಟೆಗಟ್ಟಲೆ ಕಾಯುವ ಬದಲು ಇಂತಹ ಸೇವೆಗಳು ಪ್ರಯೋಜನಕಾರಿಯಾಗಲಿದೆ. ಆದರೆ ಎಷ್ಟರ ಮಟ್ಟಿಗೆ ಜನ ಸ್ವೀಕರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನ್ಯೂಸ್ 24 ಬೆಂಗಳೂರು.